ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಬಿಜೆಪಿಯಲ್ಲಿ ಒಂದು ವಿಚಾರ ಹಬ್ಬಿತ್ತು, ವಯಸ್ಸಿನ ವಿಚಾರವಾಗಿ. ಏನಂದರೆ, ಇಂದಿಷ್ಟು ವರ್ಷ ಆದಮೇಲೆ ರಾಜಕೀಯ ಒಂದು ನಿವೃತ್ತಿಯನ್ನು ಕೊಡಬೇಕು, ಅವರು ಯಾವುದೇ ಒಂದು ಹುದ್ದೆಯಲ್ಲಿದ್ದವರಾದರೂ ಅನ್ನುವಂಥ ಒಂದು ಮಾತಿತ್ತು. ಆದರೆ ಈ ಮಾತಿಗೆ ಈಗ ವ್ಯತಿರಿಕ್ತವಾದಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಇದಕ್ಕೆ ಒಂದು ಸ್ಪಷ್ಟನೆ ಕೂಡ ಸಿಗ್ತಾ ಇದೆ. ಅದನ್ನು ಕೊಟ್ಟಿರುವಂಥವ್ರು ಬೇರೆ ಯಾರು ಅಲ್ಲ, RSS ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರು. ನಿಜ, 75 ವರ್ಷಕ್ಕೆ ನಿವೃತ್ತಿ ಕಡ್ಡಾಯ ಅಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನಿವೃತ್ತಿಯ ಒಂದು ಚರ್ಚೆ ಏನಿತ್ತಲ್ಲ, ಅದಕ್ಕೆ RSS ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರೇ ಒಂದು ತೆರೆಯನ್ನು ಎಳೆದುಬಿಟ್ಟಿದ್ದಾರೆ. ಈಗ ಸ್ವತಃ ಮೋಹನ್ ಭಾಗವತ್ ಅವರೇ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂತ 6 ದಿನ ಮುಂಚಿತವಾಗಿ ಅವರು ಕೂಡ 75ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರ ವಯಸ್ಸು ಮತ್ತು ಮೋಹನ್ ಭಾಗವತ್ ಅವರ ವಯಸ್ಸು ಸೇಮ್ ಆಗಿಬಿಡುತ್ತೆ, 75 ವರ್ಷ ಆಗುತ್ತೆ ಇಬ್ಬರಿಗೂ ಕೂಡ. ಆದರೆ ಈ ವಿಚಾರವಾಗಿ ಈಗ ಅವರು ಒಂದು ಸ್ಪಷ್ಟನೆಯನ್ನು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. 75ನೇ ವರ್ಷಕ್ಕೆ ಏನು ನಿವೃತ್ತಿ ಕಡ್ಡಾಯ ಅಲ್ಲ ಅಂತ ಅವರೇ ಹೇಳಿರೋ ಪ್ರಕಾರ 75 ವರ್ಷ ಆದಾಗ ನಾನೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ನಿವೃತ್ತಿಯನ್ನು ಆಗಲಿ ಅಂತ ನಾನು ಹೇಳೋಕೆ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಒಂದು ಹೇಳಿಕೆ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸುವಂತಹ ಯಾವುದೇ ಒಂದು ಯೋಜನೆ ಇಲ್ಲ ಎಂಬುದು ಅವರ ಮಾತಿನಲ್ಲಿ ಈಗ ಸ್ಪಷ್ಟ ಆಗ್ತಾ ಇದೆ. ಇನ್ನು ಇದರ ಜೊತೆಗೆ ಮೋಹನ್ ಭಾಗವತ್ ಅವರು RSSನ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅಥವಾ ಸಮಾರಂಭದಲ್ಲಿ ಮಾತನಾಡ್ತಾ ಹೇಳ್ತಾರೆ, BJP ಮತ್ತು RSSನ ನಡುವೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಸಂಘರ್ಷ ಇಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಇನ್ನು ಈ ಎರಡೂ ಸಂಘಟನೆಗಳು ಏನಿದೆ, ಇವೆರಡೂ ಕೂಡ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾವೆ ಎನ್ನುವಂತಹ ಮಾತನ್ನು ಹೇಳಿ ಸ್ಪಷ್ಟನೆಯನ್ನೇ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಾವು ನಮ್ಮ ಕೆಲಸಗಳು ಬೇರೆ ಬೇರೆ ಆಗಿದ್ದರೂ ಕೂಡ ನಾವು ದೇಶದ ಒಂದು ಒಳಿತಿಗಾಗಿ ಕೆಲಸವನ್ನು ಮಾಡ್ತೀವಿ, ದೇಶದ ಅಭಿವೃದ್ಧಿಯನ್ನು ಮಾಡೋಕ್ಕೆ ನಾವು ಚಿಂತನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಈಗ ಮೋಹನ್ ಭಾಗವತ್ ಅವರು ಈ ಒಂದು ವಿಚಾರವನ್ನು ಏನು ಹೇಳಿದ್ದಾರೆ, ಇವರ ಮಾತುಗಳಿಗೆ ಏನು ಹೇಳಿದ್ದಾರೆ, ಇದನ್ನು ನೋಡೋದಾದರೆ ಮೋಹನ್ ಭಾಗವತ್ ಅವರು ಹೇಳಿರುವಂಥ ಒಂದು ಮಾತಿನ ಅರ್ಥ ಏನು ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಮೋದಿಯನ್ನು ಕೆಳಗಿಳಿಸುವಂತಹ ಒಂದು ಆಲೋಚನೆಯೇ ಇವರಿಗೆ ಇಲ್ವಾ, ಇವರ ಒಂದು ಸಂಘಕ್ಕೆ ಆಗಿರ್ಬೋದು ಅಥವಾ BJP ಅವರಿಗೆ ಆಗಿರ್ಬೋದು? ಮೋದಿ ಬಿಟ್ಟರೆ ಬೇರೆ ಯಾವ ಒಂದು ಪ್ರಬಲ ನಾಯಕ BJPಯಲ್ಲಿ ಕಾಣ್ತಾ ಇಲ್ವಾ? BJP ನಾಯಕರಿಗೆ ಆಗಿರ್ಬೋದು ಅಥವಾ RSನವರಿಗೆ ಆಗಿರ್ಬೋದು, ಮೋದಿಯನ್ನು ಬಿಟ್ಟರೆ ಬೇರೆ ಯಾರು ಕಾಣ್ತಾನೆ ಇಲ್ಲುವಂಥ ಒಂದು ಪ್ರಶ್ನೆ ಈಗ ಸಾಮಾನ್ಯವಾಗಿ ಕಾಡ್ತಾ ಇರುವಂಥದ್ದು. ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಮೋಹನ್ ಭಾಗವತ್ ಅವರು ಒಂದು ಮಾತನ್ನು ಹೇಳಿದ್ರು. ಈಗೇನು ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ನೀಡಿದರು. ಅದೇನೆಂದರೆ, ಮೋದಿ 75 ವರ್ಷ ತುಂಬಿದ ಮೇಲೆ ಪ್ರಧಾನಿ ಪಟ್ಟದಿಂದ ಕೆಳಗೆ ಇಳಿಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಪರೋಕ್ಷವಾಗಿ ರವಾನೆ ಮಾಡಿಬಿಟ್ಟಿದ್ರು ಮೋಹನ್ ಭಾಗವತ್ ಅವರು. ಈ ಒಂದು ಮಾತು BJPಯಲ್ಲಿ ಭಾರಿ ಚರ್ಚೆ ಆಗಿತ್ತು, ಕಂಪನಕ್ಕೆ ಕೂಡ ಕಾರಣ ಆಗಿತ್ತು. ಇದಾದ ಮೇಲೆ ಸಂಘ ಮತ್ತು BJP ನಡುವೆ ಕಿತ್ತಾಟ, ಸಂಘರ್ಷ, ಒಂದು ಶಮನಕ್ಕೆ ತೆರೆಮರೆಯಲ್ಲಿ ಒಂದು ದೊಡ್ಡ ಕಸರತ್ತೇ ನಡೀತಾ ಇತ್ತು. ಆ ಕಸರತ್ತು ಫಲಿಸ್ತೇನೋ ಅಂತ ಅನಿಸುತ್ತೆ. ದಿಢೀರಂತ ಸಂಘ ಪರಿವಾರದ ಮುಖ್ಯಸ್ಥ ತಮ್ಮ ವರಸೆಯನ್ನು ಈಗ ಬದಲಾಯಿಸಿಬಿಟ್ಟಿದ್ದಾರೆ. 75 ವರ್ಷಕ್ಕೆ ನಿವೃತ್ತಿ ಎಂಬ ಒಂದು ನಿಯಮಕ್ಕೆ ತಿಲಾಂಜಲಿಯನ್ನು ಹಾಡಿಬಿಟ್ಟಿದ್ದಾರೆ, ಅದಕ್ಕೆ ಫುಲ್ ಸ್ಟಾಪನ್ನು ಇಟ್ಬಿಟ್ಟಿದ್ದಾರೆ. ಈ ಮೂಲಕ ಉಳಿದ ಅವಧಿಗೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿ ಪಟ್ಟದಲ್ಲಿ ಮುಂದುವರಿಬೇಕು ಅನ್ನುವಂತಹ ಒಂದು ಮಾತು ಅಥವಾ ಗ್ರೀನ್ ಸಿಗ್ನಲ್ ಸಂಘದಿಂದ ಈಗಾಗಲೇ ಸಿಕ್ಕಂತೆ ಆಗ್ಬಿಟ್ಟಿದೆ. ಅಲ್ಲದೆ ತಮಗೂ ಕೂಡ 75 ವರ್ಷ ತುಂಬ್ತಾ ಇರೋದ್ರಿಂದ ಮೋಹನ್ ಭಾಗವತ್ ಅವರು RSSನ ಮುಖ್ಯಸ್ಥ ಆಗಿರೋದ್ರಿಂದ ಅವರು ಕೂಡ ಸಂಘದಿಂದ ಒಂದು ಸನ್ಯಾಸತ್ವವನ್ನು ತೆಗೆದುಕೊಳ್ಳಲ್ಲ, ನಾನೇ ಒಂದು ಮುಖ್ಯಸ್ಥನಾಗಿ ಮುಂದುವರಿತೇನೆ ಎಂಬ ಒಂದು ಸಂದೇಶವನ್ನು ಕೂಡ ಇವರು ರವಾನಿಸಿದಂತೆ ಆಗ್ಬಿಟ್ಟಿದೆ. ಹೀಗಾಗಿ ಮೋಹನ್ ಭಾಗವತ್ ಮತ್ತು ಮೋದಿ ಮತ್ತು ಮೋಹನ್ ಭಾಗವತ್ ಅವರ ನಡುವೆ ಏನೋ ಒಂದು ದೊಡ್ಡ ಡೀಲ್ ನಡೆದಿದೆ ಎನ್ನುವಂತಹ ಒಂದು ಗುಸುಗುಸು ಮಾತು BJPಯಲ್ಲಿ ಆಗಿರ್ಬೋದು, RSSನಲ್ಲಿ ಹಾಗೂ ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ. ವಿಷಯ ಏನೇ ಇದ್ರೂ ಕೂಡ ಈ ಬೆಳವಣಿಗೆಯಿಂದ ಮೋದಿಯವರ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ LK ಅಡ್ವಾಣಿ ಮತ್ತು ಮುರಳಿ ಮನೋಹರ ಅವರ ಜೋಶಿ ಇದ್ದಾರೆ, ಅವರಿಗೆ ಬಂದಂತಹ ಒಂದು ಪರಿಸ್ಥಿತಿಗಳು ನರೇಂದ್ರ ಮೋದಿ ಅವರಿಗೆ ಬರಲ್ಲ ಎನ್ನುವಂತಹ ಮಾತು ಈಗ ಸ್ಪಷ್ಟವಾಗಿ ಹೋಗ್ತಾ ಇದೆ. ಯಾಕಂತಂದರೆ ವಯಸ್ಸಿನ ವಿಚಾರವಾಗಿ ಅವರನ್ನು ಕೆಳಗಿಳಿಸಲಾಗಿತ್ತು. ಒಂದು ವೇಳೆ ಅದೇ ರೀತಿ ಆಗಿದ್ದರೆ ಸೆಪ್ಟೆಂಬರ್ 17ನೇ ತಾರೀಕು ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ವರ್ಷಗಳಿಂದ ಇದ್ದಂತಹ ಒಂದು ಪಟ್ಟವನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಬಿಟ್ಟುಕೊಟ್ಟು ವಾನಪ್ರಸ್ಥಾಶ್ರಮಕ್ಕೆ ಅವರು ಹೋಗಬೇಕಾಗಿತ್ತು. ಆದರೆ ಈಗ ಅದು ಹಾಗಾಗ್ತಾ ಇಲ್ಲ. ನೋಡಿ, ದೇಶದಲ್ಲಿ ಮೋದಿಯವರಿಗೆ ಯಾವ ರೀತಿಯಾದಂತಹ ಜನಪ್ರಿಯ ಇತ್ತೋ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಒಂದು ಹಂತಕ್ಕೆ ಯಡಿಯೂರಪ್ಪ ಅವರಿಗೂ ಕೂಡ ಒಂದು ಜನಪ್ರಿಯತೆ ಇತ್ತು. ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಇವರು ಹೊಂದಿದ್ರು. ಲಿಂಗಾಯತ ಒಂದು ಸಮುದಾಯದ ಪ್ರಶ್ನಾತೀತ ನಾಯಕ ಎಂಬ ಒಂದು ಗರಿಮೆಗೆ ಕೂಡ ಇವರು ಪಾತ್ರರಾಗಿದ್ದರು ಯಡಿಯೂರಪ್ಪ ಅವರು. ಅಂಥ ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ ಎನ್ನುವಂತಹ ಕಾರಣಕ್ಕೆ ಅವರು CM ಆಗಿದ್ದಾಗಲೇ CM ಪಟ್ಟದಿಂದ ಅವ್ರನ್ನ ಕೆಳಗಿಳಿಸಿ ನಿವೃತ್ತಿಯನ್ನು ಕೊಟ್ಬಿಡಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡುತ್ತಾ ಅವ್ರನ್ನ ಕೆಳಗಿಳಿಸ್ತಾರೆ ಕೂಡ. ಆ ಕ್ಷಣದಲ್ಲಿ ಯಡಿಯೂರಪ್ಪ ಅವರು ತುಂಬ ನೋವನ್ನು ಮಾಡಿಕೊಂಡು ಅಳ್ತಾನೆ ಭಾಷಣ ಮಾಡಿಕೊಂಡು ಅಳುತ್ತಾ ಅವರು
ಕಣ್ಣೀರು ಹಾಕ್ತಾ ರಾಜೀನಾಮೆಯನ್ನು ಕೊಡ್ತಾರೆ. ಅಂಥ ಪರಿಸ್ಥಿತಿ ಮೋದಿಯವರಿಗೆ ಅಂತೂ ಬರಲ್ಲ ಅಂತ ಕಾಣಿಸುತ್ತೆ ಇವರು ಹೇಳಿದ ಒಂದು ಹೇಳಿಕೆಯಿಂದ. ಹೀಗಾಗಿ ನರೇಂದ್ರ ಮೋದಿಯವರು ಮುಂದಿರುವಂತಹ ಒಂದು ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಅವರೇ ಒಂದು ನಾಯಕರಾಗಿ ಮುಂದುವರಿತಾರೆ ಎನ್ನುವಂಥ ಒಂದು ಸ್ಪಷ್ಟ ನಿರ್ಣಯದಲ್ಲಿ ಕಾಣ್ತಾ ಇದೆ. ಇದು ನಿಸ್ಸಂದೇಹವಾಗಿ BJPಗೆ ಆಗಿರಲಿ ಅಥವಾ ಸಂಘ ಪರಿವಾರಕ್ಕೆ ಆಗಲಿ ಮೋದಿ ಹೊರತಾಗಿ ಬೇರ್ಯಾವ ಜನಪ್ರಿಯ ನಾಯಕರು ಕಾಣ್ತಾ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಒಂದು ಕಾರಣಕ್ಕೆ ನಾಯಕತ್ವವನ್ನು ಮೋದಿಯವರು ತ್ಯಜಿಸೋದಿಲ್ಲ. ಅವರು ಏನಿದು ತ್ಯಜಿಸಬೇಕೆನ್ನುವಂಥ ಒಂದು ತೂಗುಗತ್ತಿ ಇತ್ತು ಅವರ ತಲೆ ಮೇಲೆ. ಅದರಿಂದ ಈಗ ಸದ್ಯಕ್ಕೆ ಮೋದಿ ಅವರಂತೂ ಬಚಾವಾಗಿದ್ದಾರೆ. ಮೋಹನ್ ಭಾಗವತ್ ಅವರು ಹೇಳಿರುವಂಥ ಒಂದು ಹೇಳಿಕೆ ಅಂತ. ಈ ಕಾರಣಕ್ಕೆ ಸಂಘ ಪರಿವಾರ ಏನಿದೆ ಅದು ಇಷ್ಟು ದಿನ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕ್ಕೊಂಡಿತ್ತು. ಅದು ಅವರೇ ಹಾಕ್ಕೊಂಡಿದ್ದಂತಹ ಒಂದು ರೇಖೆಯನ್ನು ಅವರೇ ದಾಟದಂತೆ ಆಗಿಬಿಟ್ಟಿದೆ. ಈ ಒಂದು ನಿಯಮದಿಂದ ಈಗ ಮೋದಿ ಅವರಿಗೆ ಮುಕ್ತಿ ಸಿಕ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಮೋಹನ್ ಭಾಗವತ್ ಅವರು ಒಂದು ಸ್ಪಷ್ಟ ನಿರ್ಣಯವನ್ನು ಕೊಟ್ಟಿದ್ದಾರೆ. ಈ ಒಂದು ವಯಸ್ಸಿನ ವಿಚಾರವಾಗಿ, ನಿವೃತ್ತಿಯ ವಿಚಾರವಾಗಿ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.